ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು 2ನೇ ದಿನದ ಊಟಿ ಟ್ರಿಪ್ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ನಾವು ಬೆಳಗ್ಗೆ ಫಸ್ಟ್ ಬಂದಿರೋದು ಕರ್ನಾಟಕ ಹಾರ್ಟಿಕಲ್ಚರ್ ಗಾರ್ಡನ್ಗೆ. ಇದು ನಂದು ಔಟ್ಫಿಟ್ ಹೇಗಿದೆ ಅಂತ ಹೇಳಿ. ಸೊ ಇದು ಓವರಾಲ್ ಗಾರ್ಡನ್ದು ವೀಡಿಯೋ. ಇದು ತುಂಬ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಹಾಗೆ ಒಂದು ರೌಂಡ್ ಹೋದ್ವಿ. ಆ್ಯಂಡ್ ಇಲ್ಲಿ ತುಂಬ ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ. ಸೊ ನಾವು ಇನ್ ಡೆಪ್ತಾಗಿರೋ ನೋಡೋಕೆ ಹೋಗಿಲ್ಲ, ಹಾಗೆ ಒಂದು ರೌಂಡ್ ಹಾಕ್ಕೊಂಡು ನಾವು ಮೇಯ್ನಾಗಿ ನೋಡೋಕೆ ಬಂದಿರೋ ಪ್ಲೇಸ್ ನಾನು ಮುಂದೆ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಒಂಥರ ಗುಹೆ ಥರ ಮಾಡಿದ್ದಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಒಳಗಡೆ ಎಲ್ಲ ಹೋಗಿ ಬಂದೆ. ನೆಕ್ಸ್ಟ್ ಇಲ್ಲಿ ತುಂಬ ಫ್ಲವರ್ ಗಾರ್ಡನ್ಸ್ ಇದೆ. ಸೊ ನಾನು ಎಲ್ಲನೂ ತೆಗೆದಿಲ್ಲ, ವೆರೈಟಿ ಆಫ್ ಕಲರ್, ವೆರೈಟಿ ಆಫ್ ಫ್ಲವರ್ಸ್ ಇದೆ. ನಾನು ತೆಗೆದಿರೋದು ಹಿಂಗೆ ಸ್ವಲ್ಪ. ಸೊ ಇದು ಬಂದುಬಿಟ್ಟು ಮೇ ಬಿ ಇಲ್ಲಿ ವಾಟರ್ ಮ್ಯೂಸಿಕ್ ಆಗ್ಬೋದು ಅದು ಅನಿಸುತ್ತೆ. ಬಿಕಾಸ್ ಆ ಕಡೆ ಈ ಕಡೆ ಕುತ್ಕೊಳ್ಳೋಕ್ಕಲ್ಲ ಜಾಗ ಇದೆ ಜಾಸ್ತಿ. ನನಗೆ ಗೊತ್ತಿಲ್ಲ ಕರೆಕ್ಟಾಗಿ, ಮೇ ಬಿ ಇರ್ಬೋದು ಅಂತ ಅಂದ್ಕೊಂಡೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಹ್ಯಾಂಗಿಂಗ್ ಬ್ರಿಡ್ಜ್. ನಾನು ಅದು ನೋಡೋಕ್ಕೋಸ್ಕರ ಈ ಗಾರ್ಡನ್ಗೆ ಬಂದಿರೋದು. ಸ್ವಲ್ಪ ಎಂಟ್ರಿಯಿಂದ ಸ್ವಲ್ಪ ದೂರ ಇದೆ, ಸ್ವಲ್ಪ ನಡ್ಕೊಂಡು ಬರಬೇಕು. ಸ್ವಲ್ಪ ಹೈಟಲ್ಲಿರೋದ್ರಿಂದ ಇಲ್ಲಿ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಫುಲ್ ಟೀ ಪ್ಲ್ಯಾಂಟೇಷನ್ನೇ ಇದೆ. ಇದು ಅಲ್ಲಿಂದ ಕಾಣಿಸೋ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾನು ನಿಮ್ಮನ್ನು ಇವಾಗ ಅಲ್ಲಿರೋ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ, ಬನ್ನಿ ಫ್ರೆಂಡ್ಸ್. ಸೊ ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ನೀವು ನೋಡ್ತಾ ಇದ್ದೀರಲ್ಲ, ತುಂಬ ಗಾಳಿ ಬರ್ತಾಯಿದೆ, ಅದಕ್ಕೆ ತುಂಬಾ ಶೇಕ್ ಆಗ್ತಾಯಿದೆ. ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು ಶೇಕ್ ಆಗೋದು ನೋಡಿ. ಸ್ವಲ್ಪ ಹೈಟಲ್ಲಿತ್ತಲ್ವ, ಸ್ವಲ್ಪ ಭಯ ಆಗ್ತಾಯಿತ್ತು. ಇದು ಬ್ರಿಡ್ಜಿಂದ ಕಾಣಿಸೋ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಚಳಿ ಆಗ್ತಾಯಿತ್ತು ನನಗೂ ಮತ್ತು ವಿವೇಕ್ ತುಂಬಾ ಚಳಿ ಆಗ್ತಾಯಿತ್ತು. ಸೊ ನಾವು ಅಲ್ಲಿಂದ ಹಾಗೆ ನೋಡಿಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ನೆಕ್ಸ್ಟ್ ಎಲ್ಲಿಗೆ ಬಂದ್ವಿ ಅಂದರೆ ಚಾಕ್ಲೇಟ್ ಮತ್ತು ಟೀ ಫ್ಯಾಕ್ಟ್ರಿ. ಇದು ತುಂಬ ಹೈಟಲ್ಲಿದೆ. ಸೊ ನಾವು ಅಲ್ಲಿಗೆ ಹೋದ್ವಿ. ನಾನು ಜಾಸ್ತಿ ಟಿಪ್ಸ್ ತೊಗೊಂಡಿಲ್ಲ ಇಲ್ಲಿ, ಮತ್ತು ನಾವು ಜಾಸ್ತಿ ಟೈಮ್ ಸಹ ಸ್ಪೆಂಡ್ ಮಾಡಿಲ್ಲ ಇಲ್ಲಿ. ಒಳಗಡೆ ಹೋಗಿ ಎಂಟ್ರಿ ಫೀಸ್ ಇರುತ್ತೆ, 20 ರೂಪೀಸ್ ಅಂದ್ಕೊತೀನಿ. ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಟೀ ಹೇಗೆಲ್ಲ ಮಾಡ್ತಾರೆ, ಟೀ ಪೌಡ್ರನ್ನ ಅಂತ ನೋಡಿಕೊಂಡು, ಮತ್ತು ಅಲ್ಲಿ ಕಾಂಪ್ಲಿಮೆಂಟ್ರಿ ಆಗಿ ಮತ್ತು ನಮ್ಗೆ ಚಾಕ್ಲೇಟ್ ಮತ್ತು ಟೀ ಕೊಟ್ಟರು. ಅದನ್ನು ಕುಡ್ಕೊಂಡು ನಾವು ಆಲ್ರೆಡಿ 12 o'clock ಆಗಿರೋದ್ರಿಂದ ಬೇರೆ ಎಲ್ಲೂ ಸಹ ಹೋಗಿಲ್ಲ. ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಹೊರಟ್ವಿ. ಸೊ ನಮಗೆ ಆನ್ ದ ವೇ ಹೋಗಬೇಕಾದ್ರೆ ಈ ಥರ ಶಾಪ್ ಸಿಕ್ತು. ಸೊ ಕ್ಲೈಮೇಟ್ ಚೆನ್ನಾಗಿರೋದ್ರಿಂದ ಬಿಸಿ ಬಿಸಿ ಮ್ಯಾಗಿ ತಿನ್ನೋಣ ಅಂತೇಳಿ ನಾವಿಲ್ಲಿ ಸ್ಟಾಪ್ ಮಾಡಿದ್ವಿ. ಸೊ ಇಲ್ಲಿ ಮ್ಯಾಗಿ ತಿಂದ್ಕೊಂಡು ನಾವು ಮತ್ತೆ ಬೆಂಗಳೂರು ಜರ್ನಿನ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನಮಗೆ ಆನ್ ದ ವೇ ಬರಬೇಕಾದ್ರೆ ನಮಗೆ ಈ ಸ್ಪಾಟ್ ಸಿಕ್ತಿದ್ದು ಶೂಟಿಂಗ್ ಸ್ಪಾಟ್ ಅಂತೆ. ಸೊ ನಾವೇನು ಹೋಗಲಿಲ್ಲ, ಜಸ್ಟ್ ಹಾಗೆ ಆನ್ ದ ವೇ ಹೋಗಬೇಕಾದ್ರೆ ನಾನು ಸ್ವಲ್ಪ ವೀಡಿಯೋಸ್ ತೊಗೊಂಡೆ. ಚೆನ್ನಾಗಿತ್ತು, ಅಂದರೆ ಫುಲ್ ಗಾರ್ಡನ್ ಲಾನ್ ಎಲ್ಲ ಇತ್ತು, ಚೆನ್ನಾಗಿತ್ತು. ನಾನು ಹಾಗೆ ವೀಡಿಯೋಸ್ ತೊಗೊಂಡೆ ಬ್ಲಾಗ್ಗೋಸ್ಕರ. ನಾವು ಯಾಕೆ ಜಾಸ್ತಿ ಪ್ಲೇಸಸ್ ಹೋಗಿಲ್ಲ ಅಂತ ಅಂದರೆ, ಊಟಿಲಿ ಎಲ್ಲಿ ನೋಡಿದರೂ ನಮಗೆ ಸಿಗೋದು ಟೀ ಪ್ಲ್ಯಾಂಟೇಷನ್ನು ಮತ್ತು ವ್ಯೂ ಪಾಯಿಂಟ್ಸು. ಸೊ ಆಲ್ರೆಡಿ ಊಟಿ ನಮ್ಮ ಹೋಮ್ ಸ್ಟೇ ಹೈಟಲ್ಲಿರೋದ್ರಿಂದ ನಾವು ನೋಡಿದ್ದೀವಿ. ಸೊ ನಮಗೆ ಈ ರೂಟ್ ಇದೆಯಲ್ವಾ, ಊಟಿಯಿಂದ ಗುಡಲೂರು, ಸೊ ಆ ವ್ಯೂನ ಎಂಜಾಯ್ ಮಾಡಬೇಕಾಗಿತ್ತು. ಅದಕ್ಕೆ ನಾವು ಬೇಗನೆ ಹೊರಟ್ವಿ. ವ್ಯೂಸ್ ತುಂಬಾ ಚೆನ್ನಾಗಿತ್ತು ಮಾತ್ರ. ಮಧ್ಯೆ ಮಧ್ಯೆ ನಾವು ಟೀ ಕುಡ್ಕೊಂಡು ಸಹ ಬಂದ್ವಿ, ತುಂಬ ಚೆನ್ನಾಗಿತ್ತು. ಯಾರಾದರೂ ಊಟಿಯಿಂದ ರಿಟರ್ನ್ ಬರಬೇಕಾದ್ರೆ ಪ್ಲೀಸ್ ನನ್ನ ಸಜೆಷನ್ ಈ ರೋಡನ್ನ ಸೆಲೆಕ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ವ್ಯೂ. ನಾವಿಲ್ಲಿ ಮಧ್ಯದಲ್ಲೇ ನಿಲ್ಲಿಸಿದ್ದೀವಿ, ಅಂದರೆ ಫುಲ್ ನೀಲಗಿರಿ ಟ್ರೀಸ್ ಇತ್ತು. ಸೊ ಇಲ್ಲಿ ಸ್ವಲ್ಪ ವೀಡಿಯೋ ಮತ್ತು ಫೋಟೋಸ್ ತೊಗೊಳ್ಳೋಣ ಅಂತ ನಿಲ್ಲಿಸಿದ್ವಿ. ಸೊ ಅದು ಮರದ ಮಧ್ಯೆ ಫುಲ್ಲು ಫಾಗ್ ತುಂಬಿಕೊಂಡಿತ್ತು. ಸೊ ನಾವು ಇಳಿತಾ ಇದ್ದೀವಲ್ವ, ಸೊ ಕೆಳಗೆ ಬರ್ತಾ ಬರ್ತಾ ಫಾಗ್ ಕಮ್ಮಿ ಆಗ್ತಾಯಿತ್ತು. ನಾವು ಮತ್ತೆ ಮಧುಮಲೆ ಫಾರೆಸ್ಟ್ ರೀಚ್ ಆದ್ವಿ. ನೋಡಿ ಅಲ್ಲಿ ಒಂದು ಆನೆ ಕಾಣಿಸ್ತಾ ಇದೆ ಅಲ್ವಾ, ಚೆನ್ನಾಗಿದೆ ಅಲ್ವಾ. ಸೊ ವಿಡಿಯೋ ತೊಗೊಂಡೆ ಅಷ್ಟೇ ಫ್ರೆಂಡ್ಸ್. ಸೊ
ಸೊ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನೂ ಯಾರು ನನ್ನ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ.